Hi students, welcome back. So ಇವತ್ತಿನ ವಿಡಿಯೋದಲ್ಲಿ ನಾವು ಪಿಸ್ಟಲ್ ಮೆಗಾಸ್ಪೋರಾಂಜಿಯಮ್ ಆ್ಯಂಡ್ ಎಂಬ್ರಿಯೋ ಸ್ಯಾಕ್ನ ಓದೋಣ ಮತ್ತು ಅದನ್ನು ತಿಳ್ಕೊಳ್ಳೋಣ. ಸೊ ದ ಗೈನೋಏಷಿಯಮ್ ರೆಪ್ರೆಸೆಂಟ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಸ್ಟೇಮನ್ ಬಗ್ಗೆ ಮೈಕ್ರೋಸ್ಪೋರೋಜೆನೆಸಿಸ್ ಬಗ್ಗೆ ಓದಿದ್ವಿ. ಸೊ ಈ ವಿಡಿಯೋದಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ ಪಿಸ್ಟಲ್ ಮೆಗಾಸ್ಪೋರಾಂಜಿಯಮ್ ಆ್ಯಂಡ್ ಎಂಬ್ರಿಯೋ ಸ್ಯಾಕ್. ಸೊ ಫಸ್ಟ್ ಪಿಸ್ಟಿಲ್ ಬಂದಾಗ ಏನಾಗುತ್ತೆ, ಸೊ ದ ಗೈನೋಏಷಿಯಮ್ ರೆಪ್ರೆಸೆಂಟ್ ದಿ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಸೊ ಬೇಸಿಕಲಿ ನಾವು ಇದನ್ನು ಕವರ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಕನ್ಸಿಸ್ಟ್ ಆಫ್ ಸಿಂಗಲ್ ಪಿಸ್ಟಿಲ್. ಒಂದು ಪಿಸ್ಟಿಲ್ ಇದ್ದರೆ ಅದನ್ನು ಮೊನೋಕಾರ್ಪಲರಿ ಅಂತ ಕರಿತೀವಿ. ಸೊ ಅಥವಾ ತುಂಬ ಜಾಸ್ತಿ ಪಿಸ್ಟಿಲ್ ಇದ್ದರೆ ಅದನ್ನು ಮಲ್ಟಿ ಕಾರ್ಪಲರಿ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಕೇಳ್ಬೋದು ಇದರಲ್ಲಿ ನಿಮಗೆ, ಮೊನೋಕಾರ್ಪಲರಿ ಅಂದರೆ ಏನು, ಮಲ್ಟಿ ಕಾರ್ಪಲರಿ ಅಂದರೆ ಏನು. ವೆನ್ ದರ್ ಆರ್ ಮೋರ್ ದೆನ್ the pistil may be fused together and that is called syncarpus. So pistil ಏನಾದ್ರು ಫ್ಯೂಸ್ ಆಗಿದ್ರೆ ಇಲ್ಲಿ ನೋಡಿ, ಸೊ dissected flowers of hibiscus showing the pistil and multicarpellary. ಸೊ ಇದು multicarpellary ಆಗಿರುತ್ತೆ B and syncarpus ಅಂದರೆ ಇಲ್ಲಿ ನೀವು ನೋಡ್ಬೋದು they are fused. ಇದು ಸ್ಟಿಗ್ಮಾ ಆಗಿದೆ. ಸೊ syncarpus ovary, ಸೊ ಇಲ್ಲಿ ಫ್ಯೂಸ್ ಆಗಿದೆ ಅಲ್ವಾ, ಅದನ್ನು ನಾವು syncarpus ಅಂತ ಕರಿತೀವಿ. or may be free, that is apocarpus. ಸೊ ಮಲ್ಟಿ ಕಾರ್ಪಲರಿ ಅಪೋಕಾರ್ಪಸ್ ಇದೆ ನೋಡಿ, ಒಂದಿದೆ ಇಲ್ಲಿ. ಸೊ ಇಟ್ ಇಸ್ ಕಾಲ್ಡ್ ಮಲ್ಟಿ ಕಾರ್ಪಲರಿ, ಫ್ರೀ ಆಗಿದೆ, ಫ್ಯೂಸ್ ಆಗಿರೋದಿಲ್ಲ. ಸೊ ಈಚ್ ಪಿಸ್ಟಿಲ್ ಹ್ಯಾಸ್ 3 parts, ದಟ್ ಇಸ್ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಇಲ್ಲಿದೆ ನೋಡಿ, ದಿಸ್ ಇಸ್ ಸ್ಟಿಗ್ಮಾ ಆ್ಯಂಡ್ ದಿಸ್ ಇಸ್ ಸ್ಟೈಲ್ ಆ್ಯಂಡ್ ದಿಸ್ ಇಸ್ ಓವರಿ. ಸೊ 3 ಇಂಪಾರ್ಟೆಂಟ್ ಪಾರ್ಟ್. ಆ್ಯಂಡ್ ಸ್ಟಿಗ್ಮಾ ಸರ್ವ್ಸ್ ಹ್ಯಾಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ ಬಂದು ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ಸೊ ಇಟ್ ಇಸ್ ದಿ ಲ್ಯಾಂಡಿಂಗ್ ಪಾರ್ಟ್, ಅಂದರೆ ಆ ಜಾಗದಲ್ಲಿ ಪೋಲನ್ ಬಂದು ಕೂರುತ್ತೆ. ಸೊ ಸ್ಟೈಲ್ ಇಸ್ ಎಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಬಿನೀತ್ ದಿ ಸ್ಟಿಗ್ಮಾ ಆ್ಯಂಡ್ ದ ಬೇಸಲ್ ಬಲ್ಜ್ಡ್ ಪಾರ್ಟ್ ಆಫ್ ದಿ ಪಿಸ್ಟಲ್ ಇಸ್ ಕಾಲ್ಡ್ ಓವರಿ. ಸೊ ಇಲ್ಲಿದೆ ಅಲ್ಲ, ಸೊ ಈ ಪಾರ್ಟನ್ನು ನಾವು ಓವರಿ ಅಂತ ಕರಿತೀವಿ. ಇದರೊಳಗಡೆ ಓವರಿಯನ್ ಕ್ಯಾವಿಟಿ ಇರುತ್ತೆ, ಲಾಕ್ಯೂಲ್ಸ್. ಸೊ ಲಾಕ್ಯೂಲ್ಸ್ ಒಳಗೆ ಈ ಥರ ಇರುತ್ತೆ, ಓವ್ಯೂಲ್ಸ್ ಇರುತ್ತೆ. ಸೊ ಇದನ್ನು ನಾವು ಕಂಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಲಾಕ್ಯೂಲ್ಸ್ನ. ಸೊ ಅದರೊಳಗಡೆ ಓವ್ಯೂಲ್ಸ್ ಇರುತ್ತೆ. ಸೊ ದ ಪ್ಲಾಸೆಂಟಾ ಇಸ್ ಲೊಕೇಟೆಡ್ ಇನ್ಸೈಡ್ ದಿ ಓವೇರಿಯನ್ ಕ್ಯಾವಿಟಿ. ಸೊ ರಿಕಾಲ್ ದಿ ಡೆಫಿನೇಷನ್ ಆ್ಯಂಡ್ ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ 11th. ಸೊ ನೀವು ಪ್ರಾಕ್ಟಿಕಲಲ್ಲೂ ಕೂಡ ಮಾಡ್ತೀರಾ, ಆಕ್ಸೈಲ್ ಪ್ಲಾಸೆಂಟೇಷನ್, ಮಾರ್ಜಿನಲ್ ಪ್ಲಾಸೆಂಟೇಷನ್, ಫ್ರೀ, ಸೆಂಟ್ರಲ್. ಸೊ ಅದ್ರ ಬಗ್ಗೆ ನೀವು ಫಸ್ಟ್ PUC ನಲ್ಲಿ ಓದ್ಕೊಂಡು ಬಂದಿರ್ತೀರ. ಅರೈಸಿಂಗ್ ಫ್ರಮ್ ದಿ ಪ್ಲಾಸೆಂಟಾ ಆರ್ ದಿ ಮೆಗಾಸ್ಪೊರಾಂಜಿಯಾ. ಸೊ ಪ್ಲಾಸೆಂಟಾಯಿಂದ ಒಂದು ಸ್ಟ್ರಕ್ಚರ್ ಅರೈಸ್ ಆಗುತ್ತಲ್ಲ, ಅದನ್ನು ನಾವು ಮೆಗಾಸ್ಪೊರಾಂಜಿಯಾ ಅಂತ ಕರಿತೀವಿ. ಆ್ಯಂಡ್ ಕಾಮನ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಓವ್ಯೂಲ್ಸ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ನಾನು ಇದನ್ನು ಹೇಳಿದ್ನಲ್ಲ. ಸೊ ದಿಸ್ ಇಸ್ ದಿ ಓವ್ಯೂಲ್. ಸೊ ಇದನ್ನು ನಾವು ಮೆಗಾಸ್ಪೊರಾಂಜಿಯಾ ಅಂತ ಕರಿತೀವಿ, ಅಥವಾ ಇದನ್ನು ಓವ್ಯೂಲ್ಸ್ ಅಂತ ಕೂಡ ಕರಿತೀವಿ. ಸೊ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಅನ್ ಓವರಿ ಮೇ ಬಿ 1, ಲೈಕ್ ಇನ್ wheat, paddy and mango. Too many in case of papaya, watermelon and orchids. It is nothing but ovules will be giving rise to seeds in future fruit. ಸೊ ಒಂದು ಮ್ಯಾಂಗೋನಲ್ಲಿ ನಮಗೆ ಒಂದೇ ಸೀಡ್ ಬರೋದು ಅಲ್ವಾ. ಸೊ ಮೆಗಾಸ್ಪೊರಾಂಜಿಯಮ್ ಅಂದರೆ ಓವ್ಯೂಲ್ಸ್ ಒಂದಿರುತ್ತೆ. ಪಪಾಯ, ವಾಟರ್ಮೆಲನ್ ಆ್ಯಂಡ್ ಆರ್ಕಿಡ್ಸಲ್ಲಿ ತುಂಬ ಇರುತ್ತೆ. ಆ್ಯಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಮೆಗಾಸ್ಪೊರಾಂಜಿಯಮ್ ಅಂದರೆ ಅಲ್ಲಿ ನಾವು ಮೈಕ್ರೋಸ್ಪೊರಾಂಜಿಯಮ್ ಸ್ಟ್ರಕ್ಚರ್ ಓದಿದ್ವಿ ಅಲ್ವಾ. ಸೊ ಇಲ್ಲಿ ಕೂಡ ಸೊ ನಿಮಗೆ ಡಯಾಗ್ರಾಮೆಟಿಕ್ ವ್ಯೂ ಆಫ್ ಅ ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್ 5 ಮಾರ್ಕ್ ಕ್ವೆಶನ್ ಕೇಳ್ತಾರೆ. ಸೊ ಇಂಪಾರ್ಟೆಂಟ್, ಇದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶುವಲ್ ನಾವು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಲೆಟ್ ಮಿ ಆ್ಯಡ್ ಅ ಬ್ಲಾಂಕ್ ಪೇಜ್. ಸೊ ಇಲ್ಲಿ ನೋಡಿ ಮೆಗಾಸ್ಪೊರಾಂಜಿಯಮ್ ಸ್ಟ್ರಕ್ಚರ್ ಹೇಗಿರುತ್ತೆ. ದ ಸ್ಟ್ರಕ್ಚರ್ ಆಫ್ ಅ ಟಿಪಿಕಲ್ ಏಂಜಿಯೋಸ್ಪರ್ಮ್ ಓವ್ಯೂಲ್. ದ ಓವ್ಯೂಲ್ ಇಸ್ ಅ ಸ್ಮಾಲ್ ಸ್ಟ್ರಕ್ಚರ್ ಅಟ್ಯಾಚ್ ಟು ದಿ ಪ್ಲಾಸೆಂಟಾ ಬೈ ಮೀನ್ಸ್ ಆಫ್ ಅ ಸ್ಟಾಲ್ಕ್ ಕಾಲ್ಡ್ ಫ್ಯೂನಿಕಲ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಸ್ಟಾಲ್ಕ್ ಅಂತ ಹೇಳ್ತೀವಲ್ವ, ಕಡ್ಡಿ ಥರ ಅಟ್ಯಾಚ್ ಆಗಿದೆಯಲ್ಲ, ಅದನ್ನು ಫ್ಯೂನಿಕಲ್ ಅಂತ ಹೇಳ್ತೀವಿ. ಸೊ ಓವ್ಯೂಲ್ ಇಸ್ ಸ್ಮಾಲ್ ಸ್ಟ್ರಕ್ಚರ್. ಅದು ಹೇಗೆ ಅಟ್ಯಾಚ್ ಆಗಿರುತ್ತೆ ಅಂದರೆ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿರುತ್ತೆ. ಯಾವುದ್ರ ಮುಖಾಂತರ ಅಟ್ಯಾಚ್ ಆಗಿರುತ್ತೆ? ಫ್ಯೂನಿಕಲ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅ 5 ಮಾರ್ಕ್ ಕ್ವೆಶನ್. ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಮ್ ಅಂದರೆ ಎರಡೂ ಒಂದೇ, ಕನ್ಫ್ಯೂಸ್ ಮಾಡ್ಕೊಬಾರ್ದು ಮಕ್ಕಳೇ. ಏನು ಮಾಡ್ಕೊತೀರಾ, ಅನಾಟ್ರೋಪಸ್ ಕೇಳಿದ್ರೆ ಏನೋ ಆಗುತ್ತೆ, ಆಮೇಲೆ ಮೆಗಾಸ್ಪೊರಾಂಜಿಯಮ್ ಅಂದರೆ ಬೇರೆ ಅಂತ ಅನ್ಕೊತೀರಾ, ಬಟ್ ಇಟ್ ಇಸ್ ನಾಟ್ ಟ್ರೂ. ಸೊ ಅನಾಟ್ರೋಪಸ್ ಓವ್ಯೂಲ್, ಮೆಗಾಸ್ಪೊರಾಂಜಿಯಮ್. ಸೊ ಮೆಗಾಸ್ಪೊರಾಂಜಿಯಮ್. ಸೊ ಲೆಟ್ ಅಸ್ ಫೆಮಿಲಿಯರೈಸ್. ಸೊ ಮೆಗಾಸ್ಪೊರಾಂಜಿಯಮ್ ಆಯಿತು. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ನಾವು ನೋಟ್ ಮಾಡ್ಕೊಳ್ಳೋದು ಯಾವುದು ಅಂದರೆ, ಓವ್ಯೂಲ್ ಈಸ್ ಅ ವೆರಿ ಸ್ಮಾಲ್ ಸ್ಟ್ರಕ್ಚರ್ ಅಟ್ಯಾಚ್ ಟು ದಿ ಪ್ಲಾಸೆಂಟಾ. ಸೊ ಓವ್ಯೂಲ್ ವಿಚ್ ಇಸ್ ಅಟ್ಯಾಚ್ ಟು ದಿ ಪ್ಲಾಸೆಂಟಾ
and placenta by means of a stalk-like structure called funicle. So funicle ಗೆ attach ಆಗಿರುತ್ತೆ, and the body of the ovule fuses with funicle in the region called hilum. So this funicle is fused in the region, and that region is called hilum. So hilum represent the junction between the ovule and the funicle. So ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಸೊ ಈ ಜಂಕ್ಷನ್ ಇದೆ ಅಲ್ಲ, ಸೊ ಫ್ಯೂನಿಕಲ್ ಮತ್ತು ಓವ್ಯೂಲ್ ನಡುವೆ ಇರುವಂತಹ ರೀಜನ್ನ ನಾವು ಫ್ಯೂನಿಕಲ್ ಅಂತ ಕರಿತೀವಿ. And each ovule has one or two protective envelopes called integuments. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, this is outer integument and this is inner integument. Outer integument and inner integument. So second point ಅಲ್ಲಿ ನೀವು integuments ಬಗ್ಗೆ ಬರೀತೀರಾ. So integuments, so you have two integuments, one is out, one is in. So ಎರಡು ಔಟ್ ಇಂಟೆಗ್ಯುಮೆಂಟ್ಸ್ ನೋಡ್ತೀರಾ, ಆ್ಯಂಡ್ ದೇ ಎನ್ಸರ್ಕಲ್ ದಿ ನ್ಯೂಸಿಲಸ್ ಎಕ್ಸೆಪ್ಟ್ ದ ಅಟ್ ದಿ ಟಿಪ್ ವೇರ್ ಅ ಸ್ಮಾಲ್ ಓಪನಿಂಗ್ ಕಾಲ್ಡ್ ಮೈಕ್ರೋಪೈಲ್ ಇಸ್ ಆರ್ಗನೈಸ್ಡ್. ಸೊ ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಟಿಶ್ಯೂ ಇದೆ ಅಲ್ಲಿ, ಸೊ ಆ ಟಿಶ್ಯೂನ ನಾವು ಏನಂತ ಕರಿತೀವಿ, ನ್ಯೂಸಿಲಸ್ ಅಂತ ಕರಿತೀವಿ, ಎಕ್ಸೆಪ್ಟ್ ಎಟ್ ದಿ ಟಿಪ್ ವೇರ್ ಅ ಸ್ಮಾಲ್ ಓಪನಿಂಗ್ ಕಾಲ್ಡ್. ಸೊ ಈ ನ್ಯೂಸಿಲಸ್ ಇದೆಯಲ್ಲ, ಸೊ ಈ ನ್ಯೂಸಿಲಸ್ ಹತ್ರ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ಅದನ್ನು ನಾವು ಮೈಕ್ರೋಪೈಲ್ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೊ ಈ ಪಾರ್ಟನ್ನು ನಾವು ಮೈಕ್ರೋಪೈಲ್ ಅಂತ ಕರಿತೀವಿ. ಸೊ it is organized, and opposite to the micropylar end is the chalaza end. ಸೊ ನೆಕ್ಸ್ಟ್ ಬರೋದು ಏನು, ಆ ಮೈಕ್ರೋಪೈಲ್ ಎಂಡಿಗೆ ಒಂದು ಸ್ಟ್ರಕ್ಚರ್ ಇದೆ ನಿಮಗೆ, ಅದನ್ನು ನಾವು ಏನಂತ ಕರಿತೀವಿ, ಚಾಲಜಾಲ್ ಎಂಡ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಇಸ್ ದಿ ಚಾಲಜಾಲ್ ಎಂಡ್ representing the basal part of the ovule. ಸೊ ಈ ನ್ಯೂಸಿಲಸ್ ಇದೆಯಲ್ಲ, the nucellus is the substance, like ಅಂದರೆ ಒಂದು ಸ್ಟ್ರಕ್ಚರ್ which have abundant reserve food material. Mass of cells called nucellus ಇರುತ್ತೆ, and it is located in the nucellus in the embryo sac or female gametophyte. ಈ ನ್ಯೂಸಿಲಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಸೊ ಇಲ್ಲಿ ಎನಾರ್ಮಸ್ ಆಗಿ ಹೀಗೆ ಅರೇಂಜ್ ಆಗಿರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಲಾಟ್ ಆಫ್ ರಿಸರ್ವ್ ಫುಡ್ ಮೆಟೀರಿಯಲ್ ಟು ಪ್ರೊವೈಡ್ ನರಿಶ್ಮೆಂಟ್ ಟು ದಿ ಡೆವಲಪಿಂಗ್ embryo. An ovule generally has a single embryo sac formed from the megaspore. So this will be the typical structure. So chalazal end, so function of nucellus baritira, so it is having abundant reserve food material. ಅದಾದಮೇಲೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಓದಿದ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ಮೆಗಾಸ್ಪೋರೋಜೆನೆಸಿಸ್ ಓದ್ತೀವಿ. ಸೊ ಮೆಗಾಸ್ಪೋರೋಜೆನೆಸಿಸ್ ಇಸ್ ದಿ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್, ಆ್ಯಂಡ್ ಇಟ್ ಇಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್. ಅಂದರೆ ಅಲ್ಲಿ ನಾವು PMC ಅಂತ ಓದಿದ್ವಿ, ನೆನಪಿದೆಯಾ, ಪೋಲನ್ ಮದರ್ ಸೆಲ್ ಅಥವಾ MMC, ಮೈಕ್ರೋಸ್ಪೋರ್ ಮದರ್ ಸೆಲ್. ಇಲ್ಲೂ ಕೂಡ ಹಾಗೆ ನಿಮಗೆ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಬರುತ್ತೆ, ವಿಚ್ ವಿಲ್ ಬಿ ಗಿವಿಂಗ್ ರೈಸ್ ಟು ಮೆಗಾಸ್ಪೋರ್ಸ್, ಆ್ಯಂಡ್ ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್. ಅಗೇನ್ ಇಟ್ ಇಸ್ ಅ 2 marker. ಸೊ ಓವ್ಯೂಲ್ಸ್ ಜನರಲಿ ಡಿಫ್ರೆನ್ಶಿಯೇಟ್ ಅ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್. ಓವ್ಯೂಲ್ಸಿಂದ ನಿಮ್ಗೆ ಏನಾಗುತ್ತೆ, ಮೆಗಾಸ್ಪೋರ್ ಸೆಲ್ಸು ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಮೈಕ್ರೋಪೈಲಾರ್ ರೀಜನ್ of the nucellus, and it is the large cell containing dense cytoplasm and a prominent nucleus. So idu megaspore mother cell ಇಲ್ಲಿ ಕಾಣಿಸ್ತಾ ಇದೆ ನೋಡಿ, this is the megaspore mother cell, and the MMC undergoes meiotic division. Again it undergoes meiosis. So meiosis under ಹೋದ್ಮೇಲೆ ನಿಮ್ಗೆ ಏನಾಗುತ್ತೆ, it results in the production of 4 megaspore. ಇಲ್ಲಿ ನೋಡಿ megaspore dyad, nucellus ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ, megaspore ಡಯಾಡ್ ಬರುತ್ತೆ. ಸೊ 2 ಸೆಲ್ಸ್ ಬರುತ್ತೆ, 2 ಆದಮೇಲೆ ಅದೇನಾಗುತ್ತೆ, 4 ಆಗುತ್ತೆ. ಅಂದರೆ 2n ಇಂದ ಏನಾಗುತ್ತೆ, n ಆಗಿ ಇಟ್ ವಿಲ್ ಬಿ ಡಿವೈಡಿಂಗ್, ದಟ್ ಇಸ್ ಮಿಯೋಸಿಸ್. ಸೊ ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ 4 ಮೆಗಾಸ್ಪೋರ್. ಇಲ್ಲಿಂದ ಏನಾಗುತ್ತೆ ಅಂದರೆ, ಔಟ್ ಆಫ್ 4 ಮೆಗಾಸ್ಪೋರ್ ಓನ್ಲಿ 1 ವಿಲ್ ಬಿ ಫಂಕ್ಷನಲ್. ಸೊ ಅದನ್ನು ನಾವು ಫೀಮೇಲ್ ಗೆಮೆಟೋಫೈಟ್ ಅನ್ನೋ ಟಾಪಿಕ್ನಲ್ಲಿ ಓದ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಫೀಮೇಲ್ ಗೆಮೆಟೋಫೈಟ್ಗೆ ನಮಗೆ ಮತ್ತೆ ನಿಮಗೆ 5 ಮಾರ್ಕರ್ದು ಒಂದು ಕ್ವೆಶನ್ ಇದರಲ್ಲಿ ಬರುತ್ತೆ. ಸೊ ವಿ ವಿಲ್ ಕೀಪ್ ದಿಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಸೊ ಈಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಂದ್ಕೊಂಡಿದ್ದೀನಿ ಎಲ್ಲ ಅರ್ಥ ಆಗಿದೆ ಅಂತ. ಸೊ ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನು, ಮೆಗಾಸ್ಪೊರಾಂಜಿಯಮ್ ಅಂದರೆ ಏನು, ಆ್ಯಂಡ್ ವಿ ಡಿಸ್ಕಸ್ಡ್ ದ ಪಿಸ್ಟಲ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಬರುತ್ತೆ. ಸೊ ಎಲ್ಲನೂ ಒಟ್ಟಿಗೆ ಮಾಡೋದು ಬೇಡ, ಲೆಟ್ ಅಸ್ ಹ್ಯಾವ್ ಅ ಕ್ವಿಕ್ ರಿವಿಷನ್. ಸೊ ಏನೇನು ಕಲ್ತ್ಕೊಂಡ್ವಿ ಇವಾಗ. ಸೊ ವಿ ಡಿಸ್ಕಸ್ಡ್ about the structure of anatropous ovule. ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಈ ಡಯಾಗ್ರಾಮ್ನ ನೋಟ್ ಮಾಡ್ಕೊಳ್ಳಿ. ಸೊ 5 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಸೊ ಅದರಲ್ಲಿ ನೀವು ovule is attached to the placenta by a means of stalk-like structure called funicle, and the junction between the ovule and the funicle is called hilum, and we have integuments, outer integument, inner integument, and there is a mass of cell called nucellus at the micropylar region. There is a small opening where nucellus is absent at the micropylar region, and opposite to micropylar end, the base of the ovule
alveolus chalaza, and nucellus will be providing nourishment to the developing megaspore mother cell, and it is having abundant reserve food material. ಸೊ ಇಷ್ಟನ್ನ ತಲೆನಲ್ಲಿ ಇಟ್ಕೊಳ್ಳಿ, ಆ್ಯಂಡ್ ದೆನ್ ಪ್ಲೀಸ್ ರಿವೈಸ್ ಮಾಡಿ ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನು ಅಂತ. ಸೊ ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಪ್ರೊಡಕ್ಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್, ಸೊ MMC. ಅದು ಏನಾಗುತ್ತೆ, ಮಿಯಾಸಿಸ್ ಅಂಡರ್ ಹೋಗಿ ನಿಮಗೆ 4 ಮೆಗಾಸ್ಪೋರ್ನ ಡೆವಲಪ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಆ 4 ಮೆಗಾಸ್ಪೋರಲ್ಲಿ 1 ಮೆಗಾಸ್ಪೋರ್ ಇಸ್ ಫಂಕ್ಷನಲ್ ಆ್ಯಂಡ್ ಅದರ್ 3 ವಿಲ್ ಬಿ ಡಿಜೆನರೇಟಿಂಗ್. ಸೊ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆನಾ?